ಇನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಹೈ ಡೋಸ್ ಕೋಮಾಗೆ ಜಾರಿದಂತ ಮಹಿಳೆ ಶಿವಮೊಗ್ಗದ ಅಮೃತ್ ಲೈಫ್ ಲೈನ್ ಆಸ್ಪತ್ರೆಯಲ್ಲಿ ಎಡವಟ್ಟಾಗ್ಬಿಟ್ಟಿದೆ. ಮಾರ್ಚ್ 11ನೇ ತಾರೀಕು ಹರ್ನಿಯಾ ಶಸ್ತ್ರಚಿಕಿತ್ಸೆಗೆ ಅಂದ್ರೆ ಕರುಳಿಗೆ ಸಂಬಂಧಪಟ್ಟಂತ ಶಸ್ತ್ರಚಿಕಿತ್ಸೆ ಇದು, ಓಪನ್ ಸರ್ಜರಿ. ಈ ಸಂದರ್ಭದಲ್ಲಿ ಎಡವಟ್ಟು ಮಾಡಿದ್ದಾರೆ ವೈದ್ಯರು. ದೇವಿಬಾಯಿ ಅಂತ ಶಸ್ತ್ರಚಿಕಿತ್ಸೆಗೆ ಒಳಗಾದಂತ ಮಹಿಳೆ ಮಾರ್ಚ್ 12ರ ರಾತ್ರಿ ಅಮೃತ್ ಆಸ್ಪತ್ರೆಯಲ್ಲಿ ವೈದ್ಯರು ಆಪರೇಷನ್ ಮಾಡಿದ್ರು. ಆಪರೇಷನ್ ಬಳಿಕ ಪ್ರಜ್ಞೆ ಬಾರದೆ ಕೋಮಾಗೆ ಜಾರಿದಂತ ದೇವಿಬಾಯಿ ಇಲ್ಲಿ ಹೈ ಡೋಸ್ ಕೊಟ್ಟಿದ್ದಾರೆ, ಹಾಗಾಗಿನೇ ಕೋಮಾಗೆ ಜಾರಿದ್ದು ಅನ್ನುವಂತ ಆರೋಪ ಇದೆ. ಇನ್ನು ಚಿಕಿತ್ಸೆಗೆ ಬೇರೆ ಆಸ್ಪತ್ರೆಗೆ ವರ್ಗಾಯಿಸಿದ್ದಾರೆ ಆಸ್ಪತ್ರೆಯ ವೈದ್ಯರು. ಅಮೃತ್ ಲೈಫ್ ಲೈನ್ ಆಸ್ಪತ್ರೆ ವೈದ್ಯರ ವಿರುದ್ಧ ಕುಟುಂಬಸ್ಥರು ಕಿಡಿಕಾರಿದ್ದಾರೆ. ಆಪರೇಷನ್ ಮಾಡಿದ್ದ ಡಾಕ್ಟರ್ ಧನಂಜಯ್ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಿದೆ. ಮೆಘಾನ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಾಗಿರುವ ಡಾಕ್ಟರ್ ಧನಂಜಯ್ ಖಾಸಗಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಧನಂಜಯ್ ಎಡವಟ್ಟು ಮಾಡಿದ್ದಾರೆ ಎನ್ನುವಂತ ಆರೋಪ ಕೇಳಿಬಂದಿದೆ. ಹೈ ಡೋಸ್ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಹೀಗಾಗಿ ಕೋಮಾಗೆ ಜಾರಿದ್ದಾರೆ ಎನ್ನುವಂತ ಆರೋಪ. ಇದೊಂದು ಓಪನ್ ಸರ್ಜರಿ, ಕರುಳಿಗೆ ಸಂಬಂಧಪಟ್ಟಂತೆ ನಡೆದಂತ ಹರ್ನಿಯಾ ಶಸ್ತ್ರಚಿಕಿತ್ಸೆ. ಈ ಸಂದರ್ಭದಲ್ಲಿ ದೇವಿಬಾಯಿ ಕೋಮಾಗೆ ಜಾರಿದ್ದಾರೆ. ಇದೆಲ್ಲದಕ್ಕೂ ಕಾರಣ ವೈದ್ಯರ ನಿರ್ಲಕ್ಷ್ಯವೇ ಅಂತ ಈಗ ಆರೋಪ ಕೇಳಿಬರ್ತಾ ಇದೆ. ಡಾಕ್ಟರ್ ಧನಂಜಯ್ ಅವರು ಒಂದ್ ಕಡೆ ಮೆಘಾನ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾರೆ, ಮತ್ತೊಂದು ಕಡೆ ಅಮೃತ್ ಲೈಫ್ ಲೈನ್ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ವೈದ್ಯರಾಗಿ ಕೆಲಸ ಮಾಡ್ತಿದ್ದಾರೆ. ಈಗ ಕೋಮಾಗೆ ಜಾರಿ 12 ದಿನಗಳಾದರೂ ಕೂಡ ಮಹಿಳೆ ಇನ್ನೂ ಪ್ರಜ್ಞೆ ಬಂದಿಲ್ಲ, ವೈದ್ಯರು ಎಚ್ಚೆತ್ಕೊಂಡಿಲ್ಲ, ಸರಿಯಾಗಿ ಕ್ರಮ ವಹಿಸಿಲ್ಲ, ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅನ್ನೋದು ಕುಟುಂಬಸ್ಥರ ಆರೋಪ. ಈಗ ಯಾವ ಉಪಯೋಗನೂ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ನಾವು ಕಾನೂನಿನ ಪ್ರಕಾರ ಏನು ಮಾಡಿದೀವಿ ಅಂದ್ರೆ 100% ಅದರ ಪ್ರಕಾರ ನಾವು ನಡೆದೀವಿ. ರೆಕಾರ್ಡ್ಸ್ ಇಂದ ಹಿಡಿದು ಪ್ರತಿಯೊಂದು ರೆಡಿ ಇದೆ. ಯಾವ ಕೋರ್ಟ್ ಹೋಗ್ಲಿ, ಯಾವ ಪೊಲೀಸ್ನವ್ರು ಹೋಗ್ಲಿ, ಯಾವ ಒಂದು ಇನ್ನೊಬ್ರು ನೀವು ಡಾಕ್ಟರ್ ಕರ್ಕೊಂಡ್ ತೋರಿಸ್ಲಿ, ಪ್ರತಿಯೊಂದರಲ್ಲೂ ಯಾವುದೇ ತಪ್ಪಿಲ್ಲ ಅಂತಕ್ಕಂತ ಹೇಳ್ತಕ್ಕಂಥ ದೃಢತೆ ಆ ವಿಚಾರ ನಮ್ಮ ಅತ್ತೆಗೆ ಒಂದು ಚಿಕ್ಕದಾಗ ಒಂದು ಹರ್ನಿಯಾ ಸರ್ಜರಿ ಟೈಪ್ ಮಾಡಿಸ್ಬೇಕು ಅಂತ ಅಲ್ಲಿ ಸ್ವಲ್ಪ ಆಕ್ಚುಲಿ ಬಂದ್ಬಿಟ್ಟು ಅವರು ಗೌರ್ಮೆಂಟಲ್ಲಿ ತೋರಿಸ್ತಾ ಇದ್ರು. ಮೆಗನ್ನಲ್ಲಿ ತೋರಿಸ್ಬೇಕಾದ್ರೆ ಈ ಡಾಕ್ಟರ್ಗಳು ವೇಟಿಂಗ್ ಇಟ್ಟಿದ್ದಾರೆ. ಅಲ್ಲಿ ಇದೇ ಡಾಕ್ಟರ್ಗಳೇ ಅಲ್ಲಿ ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ದಾರೆ. ಸ್ವಲ್ಪ ನೋಡಿ ಮಾಡೋಣ ಅಂತ. ಇವರಿಗೆ ಸ್ವಲ್ಪ ಇಶ್ಯೂ ಆಗಿಬಿಟ್ಟು ಅವರೆಲ್ಲ ಇಲ್ಲೇ ಇದ್ದಾರೆ ಅಂತ ಗೊತ್ತಾಯ್ತಾ, ಇಲ್ಲಿ ಬಂದು ತೋರಿಸಿ ಇಲ್ಲಿ ಆಯಿತು ಸರಿ ಸರ್ಜರಿಗೆ ಪ್ಲಾನ್ ಮಾಡಿದ್ವಿ ಅಂತ ಎಲ್ಲ ರಿಪೋರ್ಟು ಎಲ್ಲದನ್ನು ಇವ್ರು ಏನೇನು ಹೇಳಿದಾರೋ ಎಲ್ಲ ರಿಪೋರ್ಟು ತಂದು ಕೊಟ್ಟಿದ್ದೀವಿ. ಮಾಡಿದ್ದಾರೆ, ಎಲ್ಲ ಟೆಸ್ಟ್ಗಳೆಲ್ಲ ಮಾಡಿಬಿಟ್ಟು ಅದು ನಮ್ಗೆ ಹೇಳಿರೋ ಪ್ರಕಾರ ಬೇರೆ ಡಾಕ್ಟರ್ನ ಕರೆಸಿಬಿಟ್ಟು 2 ಅವರ್ಸಲ್ಲಿ ಸರ್ಜರಿ. ಲ್ಯಾಪ್ರೋಸ್ಕೋಪಿಗೆ ನಾವು ಅವ್ರಿಗೆ ಕರೆಕ್ಟಾಗಿ ಹೇಳಿದ್ದು, ಸರ್ ಲ್ಯಾಪ್ರೋಸ್ಕೋಪಿನೇ ಮಾಡಬೇಕು, ಯಾವುದೇ ಕಾರಣಕ್ಕೂ ಓಪನ್ ಸರ್ಜರಿ ಮಾಡಬಾರ್ದು ಅಂತ. ಇವರು OTಲಿ ಹೋಗಿ ನಿಮಗೆ ಡಿಸೈಡ್ ಹೇಳ್ತೀವಿ ಅಂತ ಹೇಳಿದರು. ಆಮೇಲೆ ಅವತ್ತು ಲಾಸ್ಟ್ ವೀಕು ಫ್ರೈಡೇ ಸರ್ಜರಿ ಆಯಿತು. ಸರ್ಜರಿ ಆದಮೇಲೆ ಈವ್ನಿಂಗ್ ಟೈಮಲ್ಲಿ ಅದು ಆಲ್ಮೋಸ್ಟ್ 5 ಅವರ್ಸ್ ಹೋಯಿತು. 5 ಅವರ್ಸ್ ಹೋಯಿತು. ಆವಾಗಲೇ ಸ್ವಲ್ಪ ಡೌಟ್ ಬಂದಿತ್ತು ನಮಗೆ. 5 ಅವರ್ಸ್ 2 ಅವರ್ಸ್ ಹೇಳಿಬಿಟ್ಟು 5 ಅವರ್ಸ್ ತಳ್ತಿದ್ದಾರೆ ಅಂತ. ನಮ್ಮ ಅತ್ತೆಗೆ ಒಂದು ಚಿಕ್ಕದಾಗ ಒಂದು ಹರ್ನಿಯಾ ಸರ್ಜರಿ ಟೈಪ್ ಮಾಡಿಸ್ಬೇಕು ಅಂತ ಅಲ್ಲಿ ಸ್ವಲ್ಪ ಆಕ್ಚುಲಿ ಬಂದ್ಬಿಟ್ಟು ಅವರು ಗೌರ್ಮೆಂಟಲ್ಲಿ ತೋರಿಸ್ತಾ ಇದ್ರು. ಮೆಗನ್ನಲ್ಲಿ ತೋರಿಸ್ಬೇಕಾದ್ರೆ ಈ ಡಾಕ್ಟರ್ಗಳು ವೇಟಿಂಗ್ ಇಟ್ಟಿದ್ದಾರೆ. ಅಲ್ಲಿ ಇದೇ ಡಾಕ್ಟರ್ಗಳೇ ಅಲ್ಲಿ ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ದಾರೆ. ಸ್ವಲ್ಪ ನೋಡಿ ಮಾಡೋಣ ಅಂತ. ಇವರಿಗೆ ಸ್ವಲ್ಪ ಇಶ್ಯೂ ಆಗಿಬಿಟ್ಟು ಅವರೆಲ್ಲ ಇಲ್ಲೇ ಇದ್ದಾರೆ ಅಂತ ಗೊತ್ತಾಯ್ತಾ, ಇಲ್ಲಿ ಬಂದು ತೋರಿಸಿ ಇಲ್ಲಿ ಸರ್ಕಾರಕ್ಕೆ ನಂದೊಂದು ವಿನಂತಿ ಇದೆ. ಏನಂತ ಇದ್ರಂದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇರೋ ಡಾಕ್ಟರ್ಸ್ಗಳನ್ನೆಲ್ಲ ಗೌರ್ಮೆಂಟ್ ಹಾಸ್ಪಿಟಲೇ ಇರಬೇಕು, ಯಾರಿಗೂ ಪ್ರೈವೇಟ್ ಹಾಸ್ಪಿಟಲ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಬಾರ್ದು. ಆ ಥರ ಒಂದು ಸರ್ಕಾರಕ್ಕೆ ನಾನೊಂದು ಮನವಿ ಮಾಡ್ಕೋತಾ ಇದ್ದೀನಿ. ನಂದೊಂದು ಹಂಬಲ್ ಅದು. ಯಾಕಂದರೆ ಯಾವ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೂ ನೀವು ಹೋಗಿ ಪ್ರೈವೇಟಿಗೆ, ಅಲ್ಲಿ ಬರ್ಕೊಡಿ, ಅಲ್ಲಿ ಇನ್ನೊಬ್ಬರು ಡಾಕ್ಟ್ರ್ ಇದ್ದಾರೆ, ಅಲ್ಲಿ ಸಜೆಷನ್ ಕೊಡ್ತಾ ಇದ್ದಾರೆ. ಆ ಥರ ಯಾವ ಡಾಕ್ಟ್ರು ಕೂಡ ಕೊಡಬಾರ್ದು. ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತ ಗೌರ್ಮೆಂಟ್ ಡಾಕ್ಟ್ರ್ ಅಂತ ಅವರಿಗೆ ಒಂದು ಪೋಸ್ಟ್ ಮಾಡಿದ ಮೇಲೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಅವ್ರು ಕೆಲಸ ಮಾಡಬೇಕು. ಅವರಿಗೆ ಪ್ರೈವೇಟ್ ಹಾಸ್ಪಿಟ್ಲ್ ಯಾವ ಕಾರಣಕ್ಕೂ ಕೊಡಬಾರ್ದು. ಸರ್ಕಾರಕ್ಕೆ ನನಗೆ ಸಿದ್ದರಾಮಯ್ಯ ಸರಿಗೆ ಒಂದು ಹಂಬಲಿದೆ. ಅದು ತುಂಬ ಜನ ಬಡ ಪೇಷಂಟ್ಗಳು ಹಾಸ್ಪಿಟ್ಲಲ್ಲಿ ದುಡ್ಡು ಕೊಡೋಕ್ಕಾಗ್ದಲೆ, ಅವ್ರ ಫೀಸ್ ಕಟ್ಟೋಕ್ಕಾಗ್ದಲೆ ತುಂಬ ತೊಂದರೆ